ಎಲ್ಲರಿಗೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆಗೆ ಸ್ವಾಗತಿಸುತ್ತಾ, ಇವತ್ತು ಅವರ್ಗೀಯ ವ್ಯಂಜನಗಳ ಕೊನೆಯ ಅಕ್ಷರ ಳ ಇಂದಾದ ಕೆಲವೊಂದು ಪದಗಳನ್ನು ರಚಿಸೋಣ. ಳ ಬಂದು ಪದದ ಮೊದಲನೇ ಅಕ್ಷರವಾಗಿ ಬರೋದಿಲ್ಲ, ಎಲ್ಲೋ ಅಷ್ಟಾಗಿ ಅದು ಪದಗಳ ನಡುವೆ, ಅಕ್ಷರಗಳ ನಡುವೆ ಬರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ನ ಳ ತಳಕಟ್ಟುಗೆ, ಹ ವ ಳ ಹವಳ, ದ ಗುಡಿಸು ದೀರ್ಘ ದಿ, ಅದಕ್ಕೆ ವಾವತ್ತು, ದ್ವೀಪ, ಹವಳ ದ್ವೀಪ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಳ ಕಿಳಿ ಅಥವಾ ಳ ದೀರ್ಘ. ಇಲ್ಲಿ ಳ ಬಂದು ಇಲ್ಲಿ ಬಂದಿದೆ. ನಾನು ಎಲ್ಲೆಲ್ಲಿ ಲ ಬಂದಿದೆಯೋ ಅಂದರೆ ಲ ಗುಣಿತ ಅಕ್ಷರನ ಅಂಡರ್ಲೈನ್ ಮಾಡ್ತಾ ಹೋಗ್ತೀನಿ. ಳ ದೀರ್ಘಗೆ ಹ ದೀರ್ಘ ಹ, ಳ ದೀರ್ಘ ಳ, ಗ ಗುಡಿಸು ಗಿ, ಆಳಾಗಿ, ಹ ಕೊಂಬು ಹು, ದ ಕೊಂಬು ದು, ಹಾಳಾಗಿಹುದು ಅಂತ ಒಂದು ಪದ ಇಲ್ಲಿ ಲ ಕಿಳಿ ಇದೆ. ನೆಕ್ಸ್ಟ್ ಳ ಗುಡಿಸು ಳಿ, ಅದಕ್ಕೆ ಹ ಳ ಗುಡಿಸು ಳಿ, ಳಿಗೆ ಲ ಒತ್ತು ಕೊಡ್ತೀನಿ. ಹಳ್ಳಿ, ಯ ಏತ್ವ ಕೊಂಬು ಕಿಳಿ ಸೊನ್ನೆ ಅಂದರೆ ಹಳ್ಳಿಯೊಂದ ರ, ಹಳ್ಳಿಯೊಂದರ ಅಂತ ಒಂದು ಪದ. ನೆಕ್ಸ್ಟ್ ಹ ಗುಡಿಸು ದೀರ್ಘ ಳಿ ಅಂತ ಆಗುತ್ತೆ. ಅದಕ್ಕೆ ಬ ಗುಡಿಸು ಬಿ, ಳ ಗುಡಿಸು ದೀರ್ಘ ಳಿ, ಬಿಳಿ ಬ ಣ, ಣಗೆ ನಾವತ್ತು, ಬಣ್ಣ ದ, ಬಿಳಿ ಬಣ್ಣದ ಅಂತ ಒಂದು ಅಕ್ಷರ ಅದರಲ್ಲಿ ಎರಡನೇ ಅಕ್ಷರವಾಗಿ ಬಂದಿದೆ. ಬಿಳಿ ಬಣ್ಣದ ಅನ್ನೋವಂಥ ಪದ ಅದರಲ್ಲಿ ಎರಡನೇ ಅಕ್ಷರವಾಗಿ ಳ ಗುಡಿಸು ದೀರ್ಘ ಬಂದಿದೆ. ನೆಕ್ಸ್ಟ್ ಳ ಕೊಂಬು ಳು ಆಗುತ್ತೆ. ಅದಕ್ಕೆ ಹ ಗುಡಿಸು ದೀರ್ಘ ಹೇ, ಳ ಕೊಂಬು ಳು, ಹೇಳು, ವು ದ ದೀರ್ಘ ದ, ದ ರಾಕೆತ್ವ ರೇ, ಹೇಳುವುದಾದರೆ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ಳ ಕೊಂಬನ್ ದೀರ್ಘ ಅಥವಾ ಕೊಂಬು ಕಿಳಿ ಳು ಆಗುತ್ತೆ. ಅದಕ್ಕೆ ಬ ಏತ್ವ ದೀರ್ಘ ಬೇ, ಳ ಕೊಂಬು ಕಿಳಿ ಳು, ಬೇಳು, ರ ಲ ಗುಡಿಸು ಲಿ, ಲಿಗೆ ಲ ಒತ್ತು, ಬೇಳೂರಲ್ಲಿ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಳಗೆ ಒಟ್ರ ಸುಳಿ ಳ್ರು ಬರುತ್ತೆ. ಇಳ್ರು ಬಂದರೆ ಎಕ್ಸಸ್ ಆಗಿ ಪದದಲ್ಲಿ ಎಲ್ಲೂ ಕಾಣಿಸಲ್ಲ, ಹಳಗನ್ನಡದಲ್ಲಿ ಇರ್ಬೋದು. ನಾನು ಪ್ರಾಕ್ಟೀಸ್ಗೋಸ್ಕರ ಒಂದು ಪದವನ್ನು ಕೊಡ್ತೀನಿ. ಕ ಳಗೆ ಒಟ್ರ ಸುಳಿ ಕಳ್ಳರು, ಬ ಒಂದು ಸೊನ್ನೆ ಬನ್, ದ ಕೊಂಬು ಕೊಡ್ತೀನಿ, ದು ಆಗುತ್ತೆ. ಅದಕ್ಕೆ ಒಟ್ರ ಸುಳಿ ಕೊಡ್ತೀನಿ. ಸೊ ಇದೇನಾಗುತ್ತೆ, ಕಳ್ಳರು ಬಂದರು ಅಂತ ಆಗುತ್ತೆ. ಇಲ್ಲಿ ಅರ್ಧಚಂದ್ರನೂ ಕೊಡ್ಬೋದು. ಒಟ್ರ ಸುಳಿಗೆ ಬದಲು ಅರ್ಧಚಂದ್ರ ಸಹ ಕೊಡ್ಬೋದು. ಈ ಬಂದರು ಅಂತ ಇರೋದನ್ನು ದ ಕೊಂಬುದು, ಅದಕ್ಕೆ ಅರ್ಧಚಂದ್ರ, ಬಂದರು ಅಂತ ಆಗುತ್ತೆ. ಹೀಗೂ ಬರಿಬೋದು, ಹೀಗೂ ಬರಿಬೋದು. ಸೊ ಲೂಗೆ ಕಳ್ಳರು ಬಂದರು ಅಂತ ಒಂದು ಪದ, ಅಂದರೆ ಕಳ್ಳರು ಬಂದರು ಅಂತ ಹೇಳೋದನ್ನು ಶಾರ್ಟಾಗಿ ಕಳ್ಳರು ಬಂದರು ಅಂತ ಹಾಡು ಭಾಷೆಯಲ್ಲಿ ಹೇಳ್ತೀವಲ್ಲ, ಅದನ್ನು ಬರೆದಿದ್ದೀವಿ. ನೆಕ್ಸ್ಟ್ ಳಗೆ ಏತ್ವ ಳೆ, ಅದಕ್ಕೆ ಳಗೆ ಅಥವಾ ಳೆಗೆ ಕ ಳಗೆ ಅಥವಾ ಳೆ ಕಳೆ, ಯ ಕಳೆಯ, ನಾ ದೀರ್ಘ, ಅದಕ್ಕೆ ಒತ್ತಕ್ಷರ ಕೊಡೋಣ. ಕಳೆಯನ್ನ ರೀ ಸಿ, ಕಳೆಯನ್ನಾರಿಸಿ ಅಂತ ಒಂದು ಪದ. ನೆಕ್ಸ್ಟ್ ಕ ಏತ್ವ
ಳ ಏತ್ವ ದೀರ್ಘ ಳೇ ಆಗುತ್ತೆ. ಅದಕ್ಕೆ ಬಾಗೆ ದೀರ್ಘ ಕೊಡೋಣ, ಅಂದರೆ ಬಾಕಿಲಿ ಬಾ, ಳ ಏತ್ವ ದೀರ್ಘ ಬಾಳೆ, ಹ ಏತ್ವ ಕೊಂಬುಕಿಳಿ ಹೋ, ಬಾಳೆ ಹೋ, ನಾ ಕೊಂಬುಕಿಳಿ ನೂಗೆ ನಾವತ್ತು, ಹೊನ್ನು ರಾ ಕೊಂಬು ರು, ಬಾಳೆ ಹೊನ್ನೂರು ಅಂತ ಒಂದು ಪದನ ರಚಿಸಿದ್ದೀವಿ. ಳೆ ಆನಂತರ ಲೈ, ಳಾಗೆ ಐತ್ವ ಲೈ ಆಗುತ್ತೆ. ಇದಕ್ಕೂ ಹಾಗೆಯೇ ನಾವು ಹೆಚ್ಚಿನ ಪದಗಳನ್ನು ಕಾಣಲ್ಲ, ಆದ್ರೂ ಆಡು ಭಾಷೆಯಲ್ಲಿರುವಂಥ ಒಂದು ಪದವನ್ನು ಯೂಸ್ ಮಾಡೋಣ. ಅದಕ್ಕೆ ಕಾಗೆ ಕಾವತ್ತು ಮಕ್ಕ, ಳ ಏತ್ವ ಇಲ್ಲಿ ಐತ್ವ ಕೊಡ್ತೀನಿ ಮಕ್ಕಳೈ ಅಂತ, ಅಂದರೆ ಎಳೈ ಅಂತನೂ ಇರುತ್ತೆ, ಎಳೈ ಮಕ್ಕಳೈ ಅಂತ ಹೇಳ್ಬೋದು. ಅಥವಾ ಈಗ ನೇಮಲ್ಲೂ ಬರುತ್ತೆ, ಪಾಗುಡಿಸು ಪಿ, ಳ ಏತ್ವ, ಅದಕ್ಕೆ ಒತ್ತಕ್ಷರ ಕೊಟ್ಟು ಹೀಗೆ ಐತ್ವ ಕೊಡ್ತೀನಿ, ಪಿಳ್ಳೈ ಅಂತ ಆಗುತ್ತೆ, ಪಿಳ್ಳೈ ಅಂತ. ಇದು ನೇಮ್ಸಲ್ಲಿ ಬರುತ್ತೆ, ಹೆಚ್ಚಾಗಿ ತಮಿಳ್ ವರ್ಡ್ಸಲ್ಲಿ ಪಿಳ್ಳೈ ಅನ್ನೋ ಅಂಥ ನೇಮ್ಸ್ ಬರುತ್ತೆ. ಕನ್ನಡದಲ್ಲೂ ಕೆಲವೊಂದು ಕಡೆ ಹಳಗನ್ನಡದಲ್ಲಿ ಪದ್ಯಗಳೆಲ್ಲನೂ ನಾವು ನೋಡಿದ್ದೀವಿ, ಅದಕ್ಕೆ ಇದನ್ನು ಕೊಟ್ಟಿದ್ದೀನಿ, ಪಿಳ್ಳೈ ಅಂತ ಅಥವಾ ಮಕ್ಕಳೈ ಅಂತ ಒಂದು ಪದ. ನೆಕ್ಸ್ಟ್ ಳ ಏತ್ವ ಕೊಂಬುಕಿಳಿ ಳೋ ಆಗುತ್ತೆ. ಅದಕ್ಕೆ ಳ ಏತ್ವ ಕೊಂಬುಕಿಳಿ ಲೋಗೆ ನಾಕೇತ್ವ ನೆ, ಮನೆ ಮನೆಗ, ಳ ಏತ್ವ ಕೊಂಬುಕಿಳಿ ಲೋ, ಮನೆಗಳೋ, ಸೊನ್ನೆ ದಾಗುಡಿಸು ಗೆ, ಮನೆಗಳೊಂದಿಗೆ ಅಂತ ಒಂದು ಪದವನ್ನು ರಚಿಸೋಣ. ಇದು ದಾಗುಡಿಸು ಇದು ಮನೆಗಳೊಂದಿಗೆ, ಇಲ್ಲಿ ಲೋ ಬಂದಿದೆ, ಇಲ್ಲಿ ಎಲೈ ಅನ್ನೋ ಪದ ಇಲ್ಲಿದೆ, ಇದು ಪಿಳ್ಳೈ ಅನ್ನೋದಕ್ಕೆ ಲೈತ್ವ ಬಂದಿದೆ, ಇಲ್ಲಿ ಏತ್ವ, ಇಲ್ಲಿ ಏತ್ವ ದೀರ್ಘ, ಈ ಥರ ಒಂದು ಪದದ ಮಧ್ಯೆ ಅಕ್ಷರಗಳ ನಡುವೆ ಬರುತ್ತೆ. ಅನಂತರ ಳ ಏತ್ವ ಕೊಂಬುಕಿಳಿ ದೀರ್ಘ ಳೋ ಆಗುತ್ತೆ. ಅದಕ್ಕೆ ಬಾ ಕೊಂಬುಕಿಳಿ ಭೂ, ಗೋ, ಗ ಏತ್ವ ಕೊಂಬುಕಿಳಿ ಗೋ, ಭೂಗೋ, ಳ ಏತ್ವ ಕೊಂಬುಕಿಳಿ ದೀರ್ಘ ಭೂಗೋಳೋ, ಪಾ ದೀರ್ಘ ಪಾ ದಿ, ಭೂಗೋಳೋಪಾದಿ ಅಂತ ಕೊಟ್ಟಿದ್ದೀನಿ, ಭೂಗೋಳೋಪಾದಿ ಅಂತ. ಇದು ಅಂದರೆ ಭೂಗೋಳದ ಹಾದಿ ಅನ್ನೋ ಒಂದು ಇದನ್ನು ಈ ಥರ ಹೇಳಬಹುದು, ಭೂಗೋಳೋಪಾದಿ ಅಂತ. ಳೋ ಅನಂತರ ಳವು ಹಾಗೆಯೇ ಹೊಸ ಪದನ ನಾವು ರಚಿಸಬೇಕಾಗುತ್ತೆ. ಅದಕ್ಕೆ ದೀರ್ಘ ಳಾಗೆ ಔತ್ವ ಳೌ, ಮಾಳೌಪ, ಚ ಕಿಳಿ ಚ ರಾಗುಡಿಸು ರೀ ಕ, ಮಾಳೌಪಚಾರಿಕ ಅಂತ ಒಂದು ಪದವನ್ನು ರಚಿಸೋಣ. ಇದು ಳಾಕೌತ್ವ ಳವು ಬಂದಿದೆ. ಅನಂತರ ಳಾಗೆ ಒಂದು ಸೊನ್ನೆ ಳಂ, ಅದಕ್ಕೆ ಬೇಕಾದರೆ ಪದಗಳು ಸಿಗ್ತವೆ, ಈಸಿ ಪದಗಳು ಸಿಗ್ತವೆ. ಮಾಗೆ ಒಂದು ಸೊನ್ನೆ ಮಂಗ, ಳಾಗೆ ಒಂದು ಸೊನ್ನೆ ಳಂ, ಮಂಗಳಂ ಅಂತ ಒಂದು ಪದ. ಮಂಗಳಂ, ತಿಂಗಳಂ, ಅವಳಂ ಅಂತ ಎಷ್ಟು ಬೇಕಾದ್ರೂ ಬರೀಬೋದು. ಇದಿಷ್ಟು ಳ ಗುಣಿತಾಕ್ಷರದಿಂದ ಆದಂತಹ ಪದಗಳು. ಇಲ್ಲಿ ಇದೆಲ್ಲನೂ ಅಂಡರ್ಲೈನ್ ಮಾಡಿರ್ತೀನಿ. ಇವೆಲ್ಲನೂ ಪದದ ಮಧ್ಯೆ ಬಂದಿದೆ. ಸೊ ಒಂದು ಸರಿ ಇದನ್ನು ಹೇಳ್ಬಿಡೋಣ. ಹವಳ ದ್ವೀಪ, ಳ ಅಂದರೆ ಳ ದೀರ್ಘ ಳ, ಹಾಳಾಗಿಹುದು,
ಳಾಗುಡಿಸು ಉಳಿ ಹಳ್ಳಿಯೊಂದರ, ಳಾಗುಡಿಸು ದೀರ್ಘ ಹಳ್ಳಿ ಬಿಳಿ ಬಣ್ಣದ, ಳಾಕೊಂಬುಳು ಹೇಳುವುದಾದರೆ, ಳಾಕೊಂಬು ಕಿಳಿ ಳೂ ಬೇಳೂರಲ್ಲಿ, ಳಾಗೊಟ್ರು ಸುಳಿ ಎಲ್ರು ಕಳ್ಳರು ಬಂದರು. ಇದರಲ್ಲಿ ನಾನೀಗ ಬಾಕ್ಸ್ ಹಾಕಿರೋದನ್ನು ನೀವು ಯೂಸ್ ಮಾಡ್ಬೋದು ಅಥವಾ ಇದನ್ನಾದರೂ ಯೂಸ್ ಮಾಡ್ಬೋದು. ಇದೆರಡರಲ್ಲಿ ಯಾವುದೋ ಒಂದು ಪದನ ಯೂಸ್ ಮಾಡ್ಕೊಬೇಕು, ಅಂದರೆ ಒಂದು ಅಕ್ಷರನ ಈ ಪದಕ್ಕೆ ಯೂಸ್ ಮಾಡ್ಕೊಬೋದು. ಎರಡು ಥರ ಬರೀಬೋದು ಅನ್ನೋದಕ್ಕೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಳಾಗೇತ್ವ ಳೆ ಆಗುತ್ತೆ, ಕಳೆಯಣ್ಣಾರಿಸಿ, ಳಾಕೇತ್ವ ದೀರ್ಘ ಳೆ ಬಾಳೆ ಹೊನ್ನೂರು, ಳಾಕೈತ್ವ ಳೈ ಮಕ್ಕಳೈ ಅಥವಾ ಪಿಳ್ಳೈ, ಳಾಕೋತ್ವಳೋ ಮನೆಗಳೊಂದಿಗೆ, ಳಾಕೋತ್ವಿನ ದೀರ್ಘ ಅಂದರೆ ಲಾ ಏತ್ವ ಕೊಂಬು ಕಿಳಿ ದೀರ್ಘ ಳೋ ಆಗುತ್ತೆ, ಅದಕ್ಕೆ ಭೂಗೋಳೋಪಾಧಿ, ಳಾಕೌತ್ವಳೌ ಮಾಳೌಪಚಾರಿಕ, ಳಾಗೊಂದು ಸೊನ್ನೆಳಂ ಮಂಗಳಂ ಅಂತ ಇದಿಷ್ಟು ಪದಗಳು ಬಂದಿದೆ. ಇದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಗಾ, ಇದು ಳ ಇದು ಅಂಡರ್ಲೈನ್ ಮಾಡಿರೋದು, ಕನ್ಫ್ಯೂಸ್ ಮಾಡ್ಕೊಬೇಡಿ. ಇದಿಷ್ಟು ಪದ ಚೆನ್ನಾಗಿ ಒಂದ್ಸರಿ ಓದಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿಗೆ ನಮಗೆ ವ್ಯಂಜನಾಕ್ಷರಗಳು ಮತ್ತು ಸ್ವರಗಳು ಸೇರಿ ಪದರಚನೆಗಳನ್ನು ಮಾಡಿರುವಂಥದ್ದು. ಗುಣಿತಾಕ್ಷರಗಳು, ವ್ಯಂಜನ, ಸ್ವರ ಮತ್ತು ಗುಣಿತಾಕ್ಷರಗಳು, ಒತ್ತಕ್ಷರಗಳು, ಕೆಲವೊಂದು ಒತ್ತಕ್ಷರಗಳು, ಸಜಾತಿ, ವಿಜಾತಿ ಮತ್ತು ಮಿಶ್ರ ಒತ್ತಕ್ಷರ ಎಲ್ಲ ಸೇರಿಸಿ ಕೆಲವೊಂದು ಪದಗಳನ್ನು ರಚಿಸಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸೆಂಟೆನ್ಸ್ ಮಾಡೋದನ್ನು ನೋಡೋಣ. ಸೆಂಟೆನ್ಸ್ ಬರೆಯೋದು ಮತ್ತು ಓದುವುದು ಅದನ್ನು ಪ್ರಾಕ್ಟೀಸ್ ಮಾಡೋಣ.